ಯಾರೋ 10 ಜನ ನೋಡು ಡಾನ್ ಅದನ್ನಲ್ಲ ಕಣ ನಾನು ಹೊಡೆದಿರೋ 10 ಜನನು ಡಾನೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬ. ಒಬ್ಳೆ ಬರ್ತೀನಿ, ಏನಾಯ್ತು ಅಂತ ನೋಡಿ ತಲೆ ಗೊತ್ತು ಅಷ್ಟ್ರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ. ನಾನು ನಿಂತರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ. ನನ್ನ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ನಾನು ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ, ಆಗಿಲ್ಲ ಅಂದ್ರೆ ಗೆದ್ದೆ ಗೆಲ್ತೀನಿ. ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕಳಿ. ಲೇ ನಮ್ ಟೀಮೇ ಇಲ್ಲ, ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ, ನಿಮ್ ತಿಗಾ ಉರ್ಸಕ್ಕೆ. ಆದ್ರೆ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ, ನೋಡ್ರೆ ಹುಡುಗಿರು ಬೀಗ ಬೈಕ್ ಬರ್ಸ್ ಕೇಳಿಸ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷು ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು, ರಾಧಾ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂಟ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 4 ಬಾಲ್ ಕಳ್ಕೊಂಡ್ ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು, ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ್ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಸ್ಟಿಚ್ ಆಗ ಲೈಟ್ ಬಂದಿದ್ದು, ಆದ್ರೆ ಬೀಜ ಬೈಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು, ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡೋದೆ. ನೋಡನ್ ತಾ ಶಿಷ್ಯ, ಇನ್ನು ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ, ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ ನಾವು ಆವಾಗ್ಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗ್ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನ್ ಗೊತ್ತು, ನಮ್ಗೆ ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಸ್ವಲ್ಪ ಆ ಕಡೆ ನೋಡು. ಡೊರಾಡೋ. ಸ್ವಲ್ಪ ಈ ಕಡೆ ನೋಡು ಕಂದ. ಹಿಂಗಿಟ್ಕೊಂಡು ಹೀಗ್ ಹೊಡಿಬೇಕು. ಬರ್ರಿ ಮಚ್ಚ, ಈ ಸಲ IPL ಯಾರು ಸಪೋರ್ಟ್ ಮಾಡ್ತಾ ಇದ್ಯಾ? ನಿಂಗೆ ಗೊತ್ತಲ್ಲ ಮಚ್ಚ, ಸೋತ್ರು ಗೆದ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಮಚ್ಚ CSK ಚೆನ್ನಾಗ್ ಆಡುತ್ತಲ್ಲ, ರೋಡ ಕಾಣಿಸ್ಗಿಣ್ಸಿಯ ನಾಯಿ ಹೊಡೆದಂಗ್ ಹೊಡಿತೀವಿ. ನನ್ನ ಮನು ನನ್ನ ಹೇಳು ಅಲ್ಲಿ ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ನಿನ್ನೆ ಬೆತ್ತಲಗ ಬೇತಾಳ ಅಂತ ಹೇಳ ಬೈದ್ ಬಿಟ್ಟಾರೆ. ಏನ್ ಮಾಡ್ತೀರಿ, ಟೆನ್ಷನ್. ಇಂಡಿಯಾ ಗೆಲ್ತದೋ ಇಲ್ಲೋ, ಇಂಗ್ಲೆಂಡ್ದವ್ರ ಇದ್ರ ಅನಾಹುತ ಹೊಡ್ಲಾಕತ್ತಿದ್ರು, ಅದ್ರಾಗ ನಮ್ ಬೇತೆಲ್ ಕಾಕನ. ನನಗ್ ಗೊತ್ತೈತಿ ಬೇತೆಲ್ಲ ನಮ್ಮ RCB ಹುಡುಗಿ ಅದಾನಂತ ಹೇಳಿ. ಅವ ಆಡುದ್ ನೋಡಿ ಒಂದ್ ಕಡೆ ಖುಷಿನೂ ಇತ್ತು, ಆದ್ರೆ ಇನ್ನೊಂದ್ ಕಡೆ ಟೆನ್ಷನ್, ದುಃಖ. ಇಂಡಿಯಾ ಎಲ್ಲಿ ಸೋಲ್ಸಾಕ ಇವನೇ ಕಾರಣ ಆಗ್ತಾನೇನೋ ಅಂತೇಳಿ ಅನಿಸ್ಬಿಡ್ತು. ಹಂಗ ಟೆನ್ಷನ್ನಾಗ ಏನ ಅನ್ಬೇಕು ತಿಳಿಯಂಗಿಲ್ಲ. ನಿಮಗೂ ಟೆನ್ಷನ್ ಆಗಿರ್ತೈತಿ, ಬೆತ್ತಲ್ಲಿ ಔಟ್ ಆಗ್ಲಿ ಅಂತ ಹೇಳಿ ನೀವು ಅನ್ಕೊಂಡಿರ್ತೀರಿ, ನಾನು ಅನ್ಕೊಂಡಿನಿ. ಆದ್ರೆ ಅವನ ಆಟ ಮೆಚ್ಚಬೇಕ್ರಿ. ಎಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳೇ ಐತಿ ನೋಡ್ರಿ, ಭಾಳ ಅಂದ್ರೆ ಭಾಳ ಜಲ್ದಿನೇ ಔಟ್ ಆಗಿ ಹೋದ್ರು. ಆದ್ರೆ 25 ವಯಸ್ಸಿನ ಈ ಒಬ್ಬ ಬೆತ್ತೇಲ ವರ್ಲ್ಡ್ ಕಪ್ನಾಗ ಸೆಮಿಫೈನಲ್ನಾಗ ಇಂಡಿಯಾದವ್ರ ಜೊತೆ ಅದ್ರಾಗೂ ಇಷ್ಟೊಂದು ಹೈಯೆಸ್ಟ್ ರನ್ ಚೇಸ್ ಮಾಡೋದ್ರಾಗೈತಿ ನೋಡ್ರಿ. ಈ ಪರಿ ಒಬ್ಬನೇ ಹೋರಾಡ್ಯಾನಂದ್ರ ಮೆಚ್ಚಬೇಕ. ಈ ಪರಿ 250 ಮ್ಯಾಗ ರನ್ ಇದ್ದಿದ್ದ ಚೇಸ್ ಮಾಡಾಕ ಟ್ರೈ ಮಾಡ್ಯಾನಂದ್ರ ಇನ್ನು ನಮ್ಮ IPL ದಾಗ ಬಂದು ರನ್ ಚೇಸ್ ಮಾಡಂಗಿಲ್ಲ, ರನ್ ಹೊಡ್ಯಂಗಿಲ್ಲ, ಕಪ್ ಗೆಲ್ಲಿಸ್ಕೊಡಂಗಿಲ್ಲ. ಗೆಲ್ಲಿಸ್ಕೊಡ್ತಾನ್ರಿ ಬೆತ್ತಲ್, ಗೆಲ್ಲಿಸ್ಕೊಡ್ಲಾರ ಮತ್ತಾರಿಗೆ ಗೆಲ್ಲಿಸ್ಕೊಡ್ತಾನ? ನಮ್ಮವ ಬೆತ್ತಲ್ಲ. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.